ನಮಸ್ತೆ ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ಇವತ್ತಿನ ದಿನದ ವಿಶೇಷ ನಿಮಗೆ ಗೊತ್ತಿರ್ಬೋದು, ಪುಲ್ವಾಮಾ ಅಟ್ಯಾಕ್ ಆದ ದಿವಸ. ಮೊದಲೇ ನಾನು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನಮ್ಮ ವೀರ ಯೋಧರಿಗೆ, ಪುಲ್ವಾಮಾ ಅಟ್ಯಾಕಲ್ಲಿ ಮರಣ ಹೊಂದಿದ ವೀರ ಯೋಧರಿಗೆ ನಮ್ಮ ಗೌರವ ಸಲ್ಲಿಸ್ತಾ, ಮತ್ತು ಪ್ರೇಮಿಗಳ ದಿನ ಕೂಡ ಹೌದು, ಅದನ್ನು ನಾನು ನಂಬುವುದೇ ಇಲ್ಲ. ಈ ಪ್ರೇಮಿಗಳ ದಿನ ಎಂಬುದು ಶುದ್ಧ ಸುಳ್ಳದು. ಒಂದು ಕಾಲದಲ್ಲಿ ಪ್ರೇಮಿಗಳ ದಿನದ ಬಗ್ಗೆ ದಿನಕ್ಕೆ ಒಂದು ಇದಿತ್ತೇನೋ, ಬಟ್ ನಾನು ನಂಬೋದಿಲ್ಲ. ನಾನು ದಿವ್ಯ ಪ್ರೇಮ ಅಂತ ನಂಬೋದು ರಾಧಾಕೃಷ್ಣರ ದಿವ್ಯ ಪ್ರೇಮವನ್ನು ಮಾತ್ರ. ಉಳಿದಿದ್ದೆಲ್ಲ ನಾಟಕಗಳು, ಸುಳ್ಳು ನಾಟಕಗಳು. ಈ ಜನ್ರೇಷನಲ್ಲಿ ಆಗ್ತಿದೆಯಲ್ಲ, ರಿಲೇಷನ್ಶಿಪ್ಗಳು ಸುಳ್ಳು ನಾಟಕ ಅಷ್ಟೇ. ಯಾರು ಶ್ರೀರಾಮಚಂದ್ರರು ಇಲ್ಲ, ಯಾರು ಸೀತಾದೇವಿಯವರು ಇಲ್ಲ, ಯಾರು ರಾಧಾಕೃಷ್ಣರು ಇವಾಗ ಇಲ್ಲ. ಈ ಜನ್ರೇಷನಲ್ಲಿ ಎಲ್ಲ ಒಂಥರ ಒಂದು ರಿಲೇಷನ್ಶಿಪ್ಪೇ ಒಂದು ಫೇಕು. ನಾನು ಆದಷ್ಟು ರಿಲೇಷನ್ಶಿಪ್ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ. ನಾನು ನಂಬುದು ನನ್ನ ಇದನ್ನು ಮಾತ್ರ. ನಾನು ಯಾರ ಜೊತೆನೂ ಫ್ರೆಂಡ್ಶಿಪ್ ಮಾಡೋಳಲ್ಲ. ಯಾರೂ ನನಗೆ ಫ್ರೆಂಡ್ಸ್ ಇಲ್ಲ. ಇದ್ದಾರೆ, ಎಲ್ಲ ಮಾತಾಡ್ತಾರೆ, ಅಗತ್ಯಕ್ಕೆ ಇದು ಮಾಡ್ತೇನೆ. ನಾನು ಅಟ್ಯಾಚ್ಮೆಂಟ್ ಇಟ್ಕೊಂಡು ಯಾರನ್ನು ಇದು ಮಾಡೋದು ನಾನು ಇಲ್ಲ. ಈ ರಿಲೇಷನ್ಶಿಪ್ ಬಗ್ಗೆ ನನಗೆ ತುಂಬ ಗೊಂದಲ ಇದೆ. ಓಕೆ, ಸದ್ಯಕ್ಕೆ ಅದು ವಿಚಾರ ಬೇಡ. ತುಂಬ ಜನ ನನಗೆ ನಿನ್ನೆ ಮಾಡಿದ್ದು, ಅಕ್ಕ ನೀವು ಸೌಜನ್ಯ ವಿಚಾರ, ಇದು ಸೌಜನ್ಯ ವಿಚಾರ ಪಾತಿರ್ಲಿಕ್ಕೆ, ಸೌಜನ್ಯ ವಿಚಾರ ಪಾತಿರಲೆ ಜಗಳ ಬೊಡ್ಸಿ, ಜಗಳ ಮಾಡೋದು ಬೇಡ, ಸೌಜನ್ಯ ವಿಚಾರ ಮಾತಾಡಿ ಅಂತ ನಾನು ಕ್ಲಿಯರಾಗಿ ಹೇಳಿದ್ದೀನಿ. ಈ ಟ್ರೆಂಡ್ ಸೆಟ್ಟರ್ ಎಂಬ ಯೂಟ್ಯೂಬ್ ಚಾನಲಲ್ಲಿ ನಂದು ಕೆಲವು ವೀಡಿಯೋಸ್ ಇದೆ, ಜನವರಿ ನಂತರ ನೋಡಿಬೇಕಾದ್ರೆ. ಅದರಲ್ಲಿ ಒಂದು 4-5 ವೀಡಿಯೋದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಸೌಜನ್ಯ ವಿಚಾರ ಇನ್ನು ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ಆಗುವಂಥದ್ದಲ್ಲ. ಅದು ಯಾವತ್ತೂ ಹೈಕೋರ್ಟಲ್ಲಿ ಮರುತನಿಕೆಗೊಂದು ಆಸ್ಪದ ಕೊಟ್ಟಿದ್ರೆ, ಏನಾದರೂ ಒಂದು ಎವಿಡೆನ್ಸ್ ಇದ್ದರೆ ಅದು ಅಲ್ಲಿ ಪ್ರೂವ್ ಆಗಬೇಕಿತ್ತು. ಬಟ್ ಕರ್ನಾಟಕ ಹೈಕೋರ್ಟ್ ಕೂಡ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಮತ್ತು ಈಗ ಸುಪ್ರೀಂ ಕೋರ್ಟಿಗೆ ಹೋಗಿದೆ. ನಮಗೊಂದು ನಿರೀಕ್ಷೆ ಇಡೋಣ, ಕಾನೂನಾತ್ಮಕವಾಗಿ ಏನಾದರೂ ಒಂದು ಈ ತಾರ್ಕಿಕ ಅಂತ್ಯ ಆಗಲಿ. ಆ ಬಿ ಗ್ಯಾಂಗು ಡಿ ಗ್ಯಾಂಗು ಎಲ್ಲರಿಗೂ ಬೇಕಿದ್ದು ಸೌಜನ್ಯ ನ್ಯಾಯ. ಒಂದು ತಾರ್ಕಿಕ ಅಂತ್ಯ ಇದರಲ್ಲಿ ಆಗಲಿ, ಯಾವುದರಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಆಗಲಿ. ಎಲ್ಲದಕ್ಕೂ ಬೇಕಿದ್ದು ಮೆಡಿಕಲ್ ಎವಿಡೆನ್ಸಸ್. ನಿಮ್ಗೆ ಗೊತ್ತಿರ್ಬೋದು, ಸೌಜನ್ಯ ಪ್ರಕರಣದಲ್ಲಿ ಯಾವುದೇ ಒಂದು ಮೆಡಿಕಲ್ ಎವಿಡೆನ್ಸಸ್, ಯಾವುದೇ ಒಂದು ಸಾಕ್ಷಿಯನ್ನು ಉಳಿಸಿಲ್ಲ. ಚಿಕ್ಕ ಕೆಂಪಮ್ಮ ಸಾಕ್ಷಿ ಆಗ್ತಾರಾ ಗೊತ್ತಿಲ್ಲ ನನಗೆ, ಕಾನೂನು ತಜ್ಞರು ಹೇಳಬೇಕದು. ಅಲ್ಲಿ ಚಿಕ್ಕ ಕೆಂಪಮ್ಮನಿಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರೆ ಚಿಕ್ಕ ಕೆಂಪಮ್ಮ ಸಾಕ್ಷಿ ನುಡಿತಾರೆ, ಅದೊಂದು ಸ್ಟ್ರಾಂಗ್ ಸಾಕ್ಷಿ ಅದು. ಬಟ್ ಕೋರ್ಟ್ ಪರ್ಮಿಷನ್ ಕೊಡಬೇಕು ಅದಕ್ಕೆ. ಯಾವುದಕ್ಕೂ ನೋಡೋಣ. ನಾವು ಈಗ ನಮಗೆ ಮಾಡಲಿಕ್ಕೆ ಆಗೋದು ಏನಂದರೆ, ಸೌಜನ್ಯ ವಿಚಾರದಲ್ಲಿ ನಾನು ಕಾಲಕ್ಕೆ ಬಿಟ್ಟುಕೊಟ್ಟಿದ್ದೀನಿ. ಕಾಲಾಯ ತಸ್ಮೈ ನಮಃ ಅಂತ ಪ್ರಕೃತಿಗೆ ಬಿಟ್ಟುಕೊಟ್ಟಿದ್ದೀನಿ. ನಾನು ದೇವರು ಅಂತ ನಂಬುದು ಪ್ರಕೃತಿಯನ್ನು, ಪ್ರಕೃತಿಗೆ ಬಿಟ್ಟುಕೊಟ್ಟಿದ್ದೀನಿ. ನಿನಗೆ ಗೊತ್ತು ಸತ್ಯ, ಮತ್ತು ದೇವರು ಎಂಬ ನಂಬಿಕೆಗೆ ಬಿಟ್ಟುಕೊಟ್ಟಿದ್ದೀನಿ. ನೀವು ನೋಡಿದ ಪ್ರಕಾರ ಅಲ್ಲಿ ಅಣ್ಣಪ್ಪ ಮಂಜುನಾಥ, ಭಗವಾನ್ ಬಾಹುಬಲಿ ಇವರಿಗಷ್ಟೇ ಗೊತ್ತು ಅಲ್ಲಿ ಏನಾಗಿರೋದು. ಸಾಕ್ಷಾತ್ ಸೌಜನ್ಯನಿಗೆ ಗೊತ್ತು, ಬಟ್ ಅವಳಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಈ ವಿಚಾರದಲ್ಲಿ ನಾನು ಹೆಚ್ಚು ಮಾತಾಡೋದಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಪ್ರಕರಣ ಇದೆ. ನೆಕ್ಸ್ಟ್ ಕೋರ್ಟ್ ಡೇಟಿಗೆ ಅದು ನಿಮಗೆ ಅಪ್ಡೇಟ್ ಸಿಗ್ತಾ ಇರ್ತದೆ. ಸೌಜನ್ಯ ಹೋರಾಟಗಾರರಿಂದಲೇ ಸಿಗ್ತದೆ, ಅವರ ಅಡ್ವೊಕೇಟ್ಸಿಂದಲೇ ಸಿಗುತ್ತೆ. ಇದಿಷ್ಟು ಸೌಜನ್ಯ ಪ್ರಕರಣದ ಬಗ್ಗೆ. ಆನಮಾಹುತ ನಾರಾಯಣ ಕೇಸಲ್ಲಿ ನನಗೆ ತುಂಬ ಹೋಪ್ಸ್ ಇದೆ. ಯಾಕಂದರೆ ಅಲ್ಲಿ ಕ್ಲಿಯರ್ ಎವಿಡೆನ್ಸ್ ಇರೋದ್ರಿಂದ, ಬಾಲನ್ ಸರ್ ಅಡ್ವೊಕೇಟ್ ಆಗಿರೋದ್ರಿಂದ ಈ ಪ್ರಕರಣಕ್ಕೊಂದು ಅಂತ್ಯ ಆಗಿಯೇ ಆಗುತ್ತೆ. ಇದೊಂದು ವಿಚಾರ. ಇನ್ನು ನೆಕ್ಸ್ಟ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರದ್ದು, ಅದು ನಾನು ಈ ಹಿಂದೆನೇ ಹೇಳಿದ್ದೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಒಂದು ರೋಮ ಕೂಡ ಮುಟ್ಟಕ್ಕೆ ನಿಮಗೆ ಸಾಧ್ಯ ಇಲ್ಲ. ಸ್ಟೆಲ್ಲಾ ವರ್ಗೀಸ್ ಅವರಿಗೆ ನಾನು ಹೇಳಿದ್ದೇನೆ, ನಾಚಿಗೆಡಬೇಡಿ ಸುಮ್ಮನೆ. ಇನ್ನು 3ನೇ ಸಲ ನೀವು ಏನಾದರೂ ಮಾಡಲಿಕ್ಕೆ ಹೋದ್ರೂ ನಿಮಗೆ ಕೋರ್ಟಲ್ಲಿ ಫೇಲಿಯರ್ ಆಗುತ್ತೆ. ಅಲ್ಲಿ ಗಡೀಪಾರು ಮಾಡುವ ಯಾವುದೇ ಒಂದು ಕೇಸುಗಳು ಸ್ಟ್ರಾಂಗ್ ಆಗಿ ಮಹೇಶ್ ಅಣ್ಣನ ಅಗೇನ್ಸ್ಟ್ ಇಲ್ಲ. ಇನ್ನು ಹಾಗೇನಾದರೂ ಎಗೇನ್ ಅವರು ಕೋರ್ಟಿಗೆ ಹೋಗ್ತಾರೆ ಅಂತ ಹೇಳಿದರೆ, ನಾನು ಸೌಜನ್ಯ ಪರ ಹೋರಾಟಗಾರರಿಗೆ ಹೇಳೋದು, ನಿಮಗೆ ಖಂಡಿತ ಪ್ರತಿಭಟನೆ ಸ್ಟೆಲ್ಲಾ ವರ್ಗೀಸ್ ಆಫೀಸ್ ಎದುರು ಕೂತ್ಕೊಂಡು ಮಾಡಬೇಡಿ. ಹಿಂದೆ ಜಯಂತ್ ಒಂದು ಪ್ರಕರಣಕ್ಕೆ ನ್ಯಾಯ ತೆಗೆಸಿಕೊಟ್ರಲ್ಲ ಒಂದು ಫ್ಯಾಮಿಲಿಗೆ, ಖಂಡಿತ ಇದೇ ಆಗಬೇಕು. ಅದು ಶಕ್ತವಾದ ಪ್ರತಿಭಟನೆ. ಸ್ಟೆಲ್ಲಾ ವರ್ಗೀಸ್ ಅವರ ಆಫೀಸ್ ಮುಂದುಗಡೆ ನಿಂತು ಮಾಡಬೇಕು. ನೀವು ಜೈ ಮಹೇಶ್ ಅಣ್ಣ ಅಂತ ಅಲ್ಲಿ ಹೋಗಿ ಕೂಗಿ, ಆಗ ಮಹೇಶ್ ಅಣ್ಣನಿಗೆ ಏನೂ ಆಗೋದಿಲ್ಲ, ಗಡೀಪಾರು ಆದೇಶ ಬರೋದಿಲ್ಲ. ಯಾಕಂದರೆ ಜನ ಧ್ವನಿ ಎತ್ತಲೇಬೇಕು. ಅಲ್ಲಿ ದೂರದಲ್ಲಿ ಸತೀಶ್ ರೈ ಅವರು ಕೂತ್ಕೊಂಡು ಬಹ್ರೈನಲ್ಲಿ ಅಲ್ಲಿ ದುಬೈಯಲ್ಲಿ ಜೈ ಮಹೇಶ್ ಅಣ್ಣ ಅಂದರೆ ನ್ಯಾಯ ಸಿಗಲ್ಲ. ಇಲ್ಲಿ ಮುಂಬೈ ಶೆಟ್ರುಗಳು ಜೈ ಮಹೇಶ್ ಅಣ್ಣ ಜೈ ಮಹೇಶ್ ಅಣ್ಣ ಅಂದರೆ ನ್ಯಾಯ ಸಿಗಲ್ಲ. ಮುಂಬೈ ಶೆಟ್ರುಗಳು, ಮುಂಬೈಯಲ್ಲಿರುವವರು ಹೋರಾಟಗಾರರು, ನೀವು ದಕ್ಷಿಣ ಕನ್ನಡಕ್ಕೆ ಬಂದು ಸ್ಟೆಲ್ಲಾ ವರ್ಗೀಸ್ ಆಫೀಸ್ ಎದುರು ಕೂತ್ಕೊಂಡು ಜೈ ಮಹೇಶ್ ಅಣ್ಣ ಅಂತ ಹೇಳಬೇಕು, ಪ್ರತಿಭಟನೆ ಮಾಡಲೇಬೇಕು. ಯಾಕಂದರೆ ಇದು ಕೇರಳದಲ್ಲಿ ಆಗ್ತಾ ಸಿಸ್ಟಮನ್ನು ನಾನು ಹೇಳ್ತಾ ಇರೋದು. ನ್ಯಾಯ, ಯಾವುದಾದ್ರೂ ಪ್ರಕರಣಕ್ಕೆ ನ್ಯಾಯ ಬೇಕಿದ್ದರೆ ಆ ಪ್ಲೇಸಿಗೆ ಬಂದು ಅಲ್ಲಿ ಪ್ರತಿಭಟನೆ ಮಾಡಬೇಕು. ಕೇರಳದಲ್ಲಿ ಎಷ್ಟೋ ಘಟನೆಗಳಿಗೆ ನ್ಯಾಯ ಸಿಕ್ಕಿದೆ. ಈ ಥರ್ಡ್ ಐ ಚಾನಲಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ನಮ್ಮ ಸುಬ್ರಹ್ಮಣ್ಯ ಹಂಡಿಗೆ ಅವರು ತುಂಬ ಕೇರಳದ ಪ್ರಕರಣ ಬಗ್ಗೆ ಹೇಳ್ತಾರೆ. ಕೇರಳ ರಾಜ್ಯದಲ್ಲಿ ಹೇಗೆ ಶಿಕ್ಷೆ ಆಗ್ತದೆ ಒಂದು ಅತ್ಯಾಚಾರ ಪ್ರಕರಣಕ್ಕೆ. ಎಷ್ಟು ರೀಸೆಂಟ್ಲಿ ಒಬ್ಬ BJP ನಾಯಕನನ್ನು, ಸ್ಕೂಲ್ ಟೀಚರನ್ನು ಹಿಡಿದ್ರಲ್ಲ, ಎಷ್ಟು ವರ್ಷದ ರೇಪ್ ಕೇಳಿ ಸಿಕ್ಕಿಬಿದ್ದಲ್ಲ. 4ನೇ ಕ್ಲಾಸಲ್ಲಿ, ಆ ಹುಡುಗಿ 4ನೇ ಕ್ಲಾಸಲ್ಲಿ ಆದ ರೇಪ್, ಶೌಚಾಲಯದಲ್ಲಿ ಮಾಡಿದಲ್ಲಿ ಬ್ಲಡ್ ಸ್ಟೈನಿಂದ ಸಿಕ್ಕಿಬಿದ್ದಲ್ಲ, ಅವನು ಶಿಕ್ಷೆ ಆಯ್ತಲ್ಲ ಅವನಿಗೆ. ಪೊಲೀಸ್ ಇಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಮೇನ್ ಫೇಲಿಯರ್ ಪೊಲೀಸ್ ಸಿಸ್ಟಮು. ಅದಕ್ಕೆ ಕೈ ಜೋಡಿಸಿದ್ದು ಸರಕಾರ, ಪ್ರಭಾವಿ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳು, ಮಾಧ್ಯಮಗಳು, ಗತ್ತಿಗೆಟ್ಟ ದರಿದ್ರ ಮಾಧ್ಯಮಗಳು ನಮಗೆ ಸಹಕರಿಸಲಿಲ್ಲ. ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸಲಿಕ್ಕೆ ಮುಂದೆ ಬಂದಿಲ್ಲ. ಅಲ್ಲಿ ಮಾತಾಡಿದ ಆ್ಯಂಕರ್ಗಳು ಎಲ್ಲರಿಗೂ ಶಿಕ್ಷೆ ಆಗ್ತಾಯಿದೆ. ಎಲ್ಲರೂ ಒಬ್ಬೊಬ್ಬರು ಹೊರಗೆ ಹೋಗ್ತಾ ಇದ್ದಾರೆ, ಒಪ್ಪಿಕೊಳ್ತಾ ಇದ್ದಾರೆ, ಒಪ್ಪಿಕೊಳ್ಳೇಬೇಕು.
ಆಯಿತಾ. ಪ್ರಕರಣವನ್ನು ಹಾದಿ ತಪ್ಪಿಸಲಿಕ್ಕೆ ಬಂದವರು ಮತ್ತು ಶಿವಗಣಗಳು ಅಂತ ಹೇಳುವ ವಸಂತ್ ಗಿಳಿಯರ್ ಮತ್ತು ರಾಕೇಶ್ ಶೆಟ್ಟಿ. ವಸಂತ್ ಗಿಳಿಯರು ನನಗೆ ತುಂಬ ಕ್ಲೋಸ್ ರಿಲೇಷನ್ಶಿಪ್ ಇದೆ ಅಂತೆಲ್ಲ ಸ್ಪ್ರೆಡ್ ಆಗಿದೆ. ವಸಂತ್ ಗಿಳಿಯರ್ ಹೆಲ್ಪ್ ನಾನು ತಗೊಂಡಿದ್ದೀನಿ ಕೆಲವೊಂದು ವಿಚಾರಕ್ಕೆ, ನಾನು ಪರ್ಸ್ನಲ್ ಮ್ಯಾಟರಿಗೆ. ಬಿಟ್ಟರೆ ಸೌಜನ್ಯ ಪ್ರಕರಣದಲ್ಲಿ ನಾನು ವಸಂತ್ ಗಿಳಿಯರಿಗೆ ವಾದನೆ ಮಾಡಿದ್ದೀನಿ. ಬುರುಡೆ ವಿಷಯ ಮಾತಾಡಲಿಕ್ಕೆ ಬಂದರು ವಸಂತ್ ಗಿಳಿಯರ್, ದಯವಿಟ್ಟು ಬೇಡ, ಅದೊಂದು ದೊಡ್ಡ ಬುರುಡೆ ಅಂತ ಹೇಳಿದೆ ನಾನು. ವಸಂತ್ ಗಿಳಿಯರ್ ಅವರೇ, ಬುರುಡೆ ಎಂಬುದೇ ದೊಡ್ಡ ಬುರುಡೆ. ಬುರುಡೆ ಎಂಬುದು ಸತ್ಯ, ಬಟ್ ಅದನ್ನು ಪ್ರೆಸೆಂಟ್ ಮಾಡಿದ ರೀತಿ ಮಾತ್ರ ಸುಳ್ಳು. ಓಕೆ, ಸೊ ಅದು ಏನಾದರೂ ಅದರ ತನಿಖೆ SIT ಅವರು ಮಾಡಬೇಕು. SIT ಅವರಿಗೂ ನಾನು ಹೇಳಿದ್ದೇನೆ. SIT ಅವರಿಗೂ ನಾನು ಪ್ರಣವ್ ಮೋಹಂತಿ ಅವರಿಗೆ ಇಂಗ್ಲೀಷಲ್ಲಿ ವೀಡಿಯೋ ಮಾಡಿ ಹಾಕಿದ್ದೀನಿ ನಾನು. ಪ್ರಣವ್ ಮೋಹಂತಿ ಅವರೇ, ನೀವಲ್ಲಿ ಕೂತ್ಕೊಂಡು ಮಾಡೋದು ವೇಸ್ಟ್, ಅದನ್ನು ಕ್ಲೋಸ್ ಮಾಡಿಬಿಡಿ. ಯಾಕೆ ನೀವು ಸರ್ಕಾರದ ಹಣವನ್ನು ವೇಸ್ಟ್ ಮಾಡ್ತೀರಾ? ನಿಮ್ಮ ತನಿಖೆಯಿಂದ ಏನೂ ನಿಮಗೆ ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ. ಮಾಡಿದರೆ ಮಾಡ್ಬೋದು, ಬಟ್ ನಿಮಗೆ ಅದು ಸಾಧ್ಯ ಇಲ್ಲ. ಯಾಕಂದರೆ ಅಲ್ಲಿ ನಿಮಗೆ ಪ್ರಭಾವಿ ವ್ಯಕ್ತಿಗಳ ತುಂಬ ಪ್ರೆಷರ್ ಇದೆ. ಸೊ ನಿಮಗೆ ಆ ತನಿಖೆ ವೇಸ್ಟ್. ಅಲ್ಲಿ ಏನು ಬುರುಡೆ ಸಿಕ್ಕಿದೆ ಅದನ್ನು ಅಲ್ಲಿ ಎಲ್ಲಿಯಾದರೂ ಮ್ಯೂಸಿಯಮಲ್ಲಿ ಇಡಿ. ಧರ್ಮಸ್ಥಳದಲ್ಲಿ ಒಂದು ಘಟನೆಗಳಾಗಿತ್ತು, ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಇತ್ತು, ಈಗಲೂ ಇದೆ, ಈಗ ಸ್ವಲ್ಪ ಕಡಿಮೆ ಆಗಿದೆ ಆಯಿತಾ. ನಾನು ಅದಕ್ಕೋಸ್ಕರ ಶಕ್ತವಾಗಿ ಧ್ವನಿ ಎತ್ತಿ ನಾನು ಕೇಸ್ ಹಾಕಿಸಿಕೊಂಡವಳು. 9 ಕೇಸ್ ನನ್ನ ಮೇಲೆ ಇದೆ. ಯಾರು ಹಾಕಿದ್ದು? ಮಹೇಶ್ ಅಣ್ಣನ ಕಡೆಯವರು ಹಾಕಿದ್ದಲ್ಲ, B ಗ್ಯಾಂಗ್ ಹಾಕಿದ್ದಲ್ಲ, ನನಗೆ D ಗ್ಯಾಂಗ್, ಧರ್ಮಸ್ಥಳ ಅತ್ಯಾಚಾರಿ ಗ್ಯಾಂಗಿನ ಸದಸ್ಯರೇ ಹಾಕಿದ್ದು. ಸೊ ಯಾರ ಕೇಳಿದರು ನನಗೆ, ಬೆಳ್ತಂಗಡಿಗೆ ಯಾಕೆ ಹೋಗ್ತೀರಾ ಸೋಮವಾರ? ನಾನು ಹೋಗ್ತೀನಿ ಅಂದಿದ್ದೇನಲ್ಲ. ಇದೇ 2 ಕೇಸ್ ವಿಚಾರಕ್ಕೆ. ಒಂದು ಸೋಮನಾಥ ಸಾಫಲ್ಯ ನನ್ನ ಮೇಲೆ ಹಾಕಿದ ಕೇಸು. ನಾನು ಕೇರಳದಿಂದ ಹೋರಾಟಕ್ಕೆ ಕಮ್ಯುನಿಸ್ಟರನ್ನು ತರ್ತೀನಿ, ಅದೇನೋ ಒಂದು ವರ್ಡ್ ಅದು ಹೇಳಿದ್ದನ್ನು ತುಂಬ ವೈರಲ್ ಮಾಡಿದ್ದಾರೆ, ಅದಕ್ಕೊಂದು ಕೇಸ್ ಹಾಕಿದ್ದಾರೆ. ಸೊ ನಾನಲ್ಲಿ ಶಕ್ತವಾಗಿ ಹೇಳಿದ್ದು, ಈಗಲೂ ಹೇಳ್ತಾ ಇರೋದು, ಇದು ನಿಮಗೆ ಕರ್ನಾಟಕದ ಜನರಿಂದ ಆಗಲ್ಲ. ಕೇರಳದ ರೀತಿಯಲ್ಲಿ ಹೋರಾಟ ಮಾಡಿದರೆ ಇದಕ್ಕೊಂದು ನ್ಯಾಯ ಸಿಗುತ್ತೆ. ಕೇರಳದಿಂದ ಕಮ್ಯುನಿಸ್ಟ್ರು ಅಂತ ಯಾಕೆ ಹೇಳಿದ್ದೇನೆ ಅಂದರೆ, ಕಮ್ಯುನಿಸ್ಟ್ರು ಅಂದಲ್ಲಿ ನೀವೀಗ ಅಪಾರ್ಥ ಮಾಡ್ಕೊಳ್ಳಿದ್ದೀರಿ, ದೇವಸ್ಥಾನದ ಎದುರು ಷಡ್ಯಂತ್ರ. ಅದನ್ನು ಕಮ್ಯುನಿಸ್ಟ್ರು ಬಡವರ ಪರ ಇದ್ದಾರೆ, ನ್ಯಾಯದ ಪರ ಇದ್ದಾರೆ. BM ಭಟ್ರಲ್ಲಿದ್ದಾರೆ, BM ಭಟ್ರ ಟೀಮ್ ಇದೆ, ಸೋಮನಾಥ್ ನಾಯ್ಕರ ಟೀಮ್ ಇದೆ ಅಲ್ಲಿ. ಸೋಮನಾಥ್ ನಾಯ್ಕರ ಕಮ್ಯುನಿಸ್ಟ್ ಅಲ್ಲ, BM ಭಟ್ರ ಟೀಮ್ ಇದೆ ಅಲ್ಲಿ. ಸೊ ಮೊನ್ನೆ ಮಹಿಳಾ ನ್ಯಾಯ ಸಮಾವೇಶ ಮಾಡಿದ್ದು ಯಾರು? ಮಹೇಶ್ ಅಣ್ಣನ ಟೀಮ್ನವರೆಲ್ಲ ಮಾಡಿದ್ದು, ಅದು BM ಭಟ್ ಟೀಮ್ ಮಾಡಿದ್ದು. ಕಮ್ಯುನಿಸ್ಟ್ರ ಒಂದು ಸಮಾವೇಶ ಆಗಿತ್ತು, ಬಟ್ ಅಲ್ಲಿ ನಾವು ಕಮ್ಯುನಿಸ್ಟ್ ಎಂಬ ಪದವನ್ನು ಬಳಸಲಿಲ್ಲ ಯಾರಿಗೆ. ಯಾಕಂದರೆ ಅಲ್ಲಿ ಎಲ್ಲ ಪಂಗಡಗಳು ಎಲ್ಲ ಒಟ್ಟಾಗಿ ನೋಡಿ. ನ್ಯಾಯ ಅಂತ ಹೇಳುವಾಗ ಇಲ್ಲಿ ಪಕ್ಷ ಪಂಗಡ ಬರಲ್ಲ, ಜಾತಿ ನ್ಯಾಯ ಧರ್ಮ ಬರಲ್ಲ, ಒಂದು ಹೆಣ್ಣಿಗೋಸ್ಕರ ನ್ಯಾಯ ಅಂತ. ಮತ್ತು ಸೌಜನ್ಯನಿಗೆ ನ್ಯಾಯ ಸಿಗುತ್ತಾ ಅಂತ ಕೇಳಿದರೆ, ಸೌಜನ್ಯನಿಗೆ ನ್ಯಾಯ ಸಿಕ್ಕಿದೆ. ಯಾಕಂದರೆ ಮಹೇಶಣ್ಣನ ಹೋರಾಟಕ್ಕೆ ಫಲ ಸಿಕ್ಕಿದೆ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಸೌಜನ್ಯ ಹತ್ಯೆಯಾದ ನಂತರ ಅಲ್ಲಿ ಒಂದೇ ಒಂದು ಹೆಣ್ಣು ಮಗಳ ಅತ್ಯಾಚಾರ ಆಗಿಲ್ಲ. ಅದು ಯಾಕಂದರೆ ಮಹೇಶಣ್ಣ 14 ವರ್ಷದಿಂದ ನಿರಂತರ ಪ್ರಯತ್ನ ಮಾಡಿರೋದ್ರಿಂದ, ಮಹೇಶಣ್ಣನ ಹೆದರಿಕೆಯಿಂದ ಅಲ್ಲಿ ಇನ್ನೊಂದು ಅತ್ಯಾಚಾರ ಆಗಲ್ಲ. ಅದೇ ಸೌಜನ್ಯನಿಗೆ ಸಿಕ್ಕಿದ ದೊಡ್ಡ ನ್ಯಾಯ. ಅವಳು ಬಲಿಯಾದಳು, ಎಷ್ಟೋ ಹೆಣ್ಣು ಮಕ್ಕಳ ಜೀವವನ್ನು ಉಳಿಸಿದ್ಲು, ಇದು ಸತ್ಯ. ಇದೇ ಮಹೇಶಣ್ಣನ ಹೋರಾಟಕ್ಕೆ ಸಿಕ್ಕಿದ ದೊಡ್ಡ ನ್ಯಾಯ, ದೊಡ್ಡ ಜಯ, ಅದು ಅಂದ್ಕೊಳ್ಳಿ. ಮತ್ತು ಅತ್ಯಾಚಾರಿಗೆ ಯಾಕೆ ಶಿಕ್ಷೆ ಆಗ್ತಿಲ್ಲ ಅಂತ, ಅತ್ಯಾಚಾರಿ ಶಿಕ್ಷೆ ಅನುಭವಿಸ್ತಾ ಇದ್ದಾನಲ್ಲ, ಎನಿ ಟೈಮ್ ಅವನಿಗೆ ಏನಾದರೂ ಆಗ್ಬೋದು, ಅದು ಅವಳು ನೋಡ್ಕೋತಾಳೆ ಸೌಜನ್ಯ. ಮತ್ತು ದಿನೇಶ್ ಗಾಣಿಗರು ಇಟ್ಟಲ್ಲಿ ಪ್ರಶ್ನೆಗಳು, ಅಷ್ಟಮಂಗಲ ಪ್ರಶ್ನೆನೋ, ಮಾಂತ್ರಿಕತೆ ಕೇರಳದ ಮಂತ್ರವಾದಿಗಳಿಟ್ಟು ಸೌಜನ್ಯ ಮನೆಯಲ್ಲಿ ಇಟ್ಟಿದ್ದು ಶುದ್ಧ ವೇಸ್ಟ್. ಅದು ಅಗತ್ಯನೇ ಇರಲಿಲ್ಲ. ನಾನು ತುಂಬ ಸಲ ಹೇಳ್ತೀನಿ ಸೌಜನ್ಯ ಮನೆಯವರಿಗೆ, ಅವರ ಮನೆಯವ್ರ ಜೊತೆ ಕಾಂಟ್ಯಾಕ್ಟಲ್ಲಿರುವಾಗ ಆ ಪ್ರಶ್ನೆಯಲ್ಲಿ ಹೇಳಿದ ವಿಚಾರವನ್ನು ನಾನು ಮೊದಲು ಹೇಳಿದ್ದೀನಿ ಅವರಿಗೆ. ಸೌಜನ್ಯನ ಆತ್ಮಕ್ಕೆ ಶಾಂತಿ ಇಲ್ಲ. ಅವಳ ಮೂರ್ತಿ ಹತ್ರ ನಾನು ಫಸ್ಟ್ ಟೈಮ್ ಹೋದಾಗ ಮುಖದಲ್ಲಿ ಒಂಥರ, ನನಗೆ ಫಸ್ಟ್ ಟೈಮ್ ಆ ಮೂರ್ತಿ ನೋಡುವಾಗ, ಫೋಟೋದಲ್ಲಿ ನೋಡುವಾಗ ತುಂಬ ಕಳೆ ಕಂಡಿತ್ತು. ಮೊನ್ನೆ ನಾನು ಒಂದು 10 ನಿಮಿಷ ವಾಚ್ ಮಾಡುವಾಗ ಅವಳ ಮುಖದೊಂದು ಫೋಟೋ ತೆಗಿಲಿಕ್ಕೂ ನನಗೆ ಆಗಲಿಲ್ಲ. ಯಾಕಂದರೆ ತುಂಬ ಕಳೆಗುಂದಿದ ಥರ ಇತ್ತು. ಏನೋ ನೋವು ಅನುಭವಿಸ್ತಿದ್ದಾಳೆ ಈ ಕಚ್ಚಾಟದಿಂದ, ಈ D ಗ್ಯಾಂಗ್ B ಗ್ಯಾಂಗ್ ಈ ಹೋರಾಟಗಾರ ಒಳಗಿನ ಕಚ್ಚಾಟದಿಂದ ಅವಳ ಮನಸ್ಸು ನೋವಾಗ್ತಿದೆ ಅಂತ ಅನಿಸ್ತಿದೆ. ಇದಕ್ಕೊಂದು ತಾರ್ಕಿಕ ಅಂತ್ಯನೂ ಸಿಗ್ತಾ ಇಲ್ಲ, ಕಚ್ಚಾಟನೂ ಆಗ್ತದೆ. ಈಗ ನೋಡಿ ನಮ್ಮೊಳಗೆ ಕಚ್ಚಾಟ ಆಯಿತಾ. ಸೌಜನ್ಯ ಹೋರಾಟಗಾರರ ನಡುವೆ ಕಚ್ಚಾಟ. ಹೋರಾಟಗಾರರೆಲ್ಲ ಅಲ್ಲ, ನಾನೊಬ್ಬಳು, ನಾನು ಅನಿತಾ ಕಾಸರಗೋಡು ಅಗೇನ್ಸ್ಟ್ ಈಗ B ಗ್ಯಾಂಗ್ ನಮ್ಮ ಮಹೇಶಣ್ಣ ಟೀಮ್ ಆಗಿದೆ. ಈಗ ನನ್ನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪವಾದಗಳು ಇರಲಿ ಬಿಡಿ, ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ, ನನಗೇನು ಬೇಜಾರಿಲ್ಲ. ಇದಕ್ಕಿಂತ ಹೆಚ್ಚು ನಾನು ಕೇಳಿದ್ದೀನಂತೆ. ಸೊ ನಾನು ಸೌಜನ್ಯ ಪರ ಧ್ವನಿ ಎತ್ತಾ ಇರ್ತೀನಿ. ಸೊ ಇದೊಂದು ವಿಚಾರ. ಮತ್ತು ನನಗೆ ಹೇಳಲಿಕ್ಕೆ ಇರೋದು, ಪ್ರಶಾಂತದ್ದು ಬಿಡಿ, ಅದು ಬೇರೆ ಟಾಪಿಕ್ಕು, ಅದು ನಾನು ಪರ್ಸ್ನಲಿ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಅದಕ್ಕೆ ಯಾರು ತುಂಬ ಇಂಟರ್ಫಿಯರ್ ಆಗೋದು ಬೇಡ. ಅದು ನಾನು ನಿನ್ನೆ ತುಂಬ ಥಿಂಕ್ ಮಾಡಿದೆ ಆ ವ್ಯಕ್ತಿ ಬಗ್ಗೆ. ಅವರು ತುಂಬ ಪ್ರೆಷರಲ್ಲಿದ್ದಾರೆ ಕೆಲವೊಂದು ವಿಚಾರದಲ್ಲಿ. ಅವರಿಗೆ ಭಯ ತುಂಬ, ಪ್ರಶಾಂತ್ ಅವರಿಗೆ ತುಂಬ ಭಯ ಇದೆ. ತನ್ನ ಹೆಸರೆಲ್ಲ ಹಾಳಾಗುತ್ತೋ ಅಂತೇಳಿ ಏನೋ ಮಾಡೋಕ್ಕೋಗಿ ಏನೋ ಕಿತಾಪತಿ ಮಾಡ್ಕೊಂಡಿದ್ದಾರೆ. ಐ ವಿಲ್ ಗಿವ್ ಹಿಮ್ ಸಮ್ ಟೈಮ್. ಬಟ್ ಸುಮ್ಮನೆ ಬಿಟ್ಕೊಡಲ್ಲ. ಪ್ರಸನ್ನಕ್ಕ ಅಂದಾಗೆ ನೀನು ಬಿಟ್ಕೊಡಲ್ಲ ಅಂತ ಬಿಟ್ಕೊಡಲ್ಲ. ಇಲ್ಲ, ಪ್ರಶಾಂತನ್ನು ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಪ್ರಶಾಂತ್ ಬಾಯಿಂದ ನಾನು ಸತ್ಯ ಭರಿಸ್ತೀನಿ, ಟೈಮ್ ಆಗೋಗಿ ಭರಿಸ್ತೀನಿ. ಅದಕ್ಕೆ ಯಾವ ಸಿಚುವೇಷನಲ್ಲಿ ಅವರಿದ್ದಾರೆ ಅಂತ ನಂಗೆ ಸ್ವಲ್ಪ ಸ್ಟಡಿ ಮಾಡಬೇಕು. ಸೊ ಆ ವಿಚಾರ ನೀವು ಬಿಟ್ಬಿಡಿ. ನಾನು ಮಾತಾಡ್ತೀನಿ ಪ್ರಶಾಂತ್ ಅವರಿಗೆ, ನಾನು ಮಾತಾಡ್ತೀನಿ. ನಾನು ರವಿಯವರ ಹೆಲ್ಪ್ ಇನ್ನೊಮ್ಮೆ ಕೇಳ್ತೀನಿ. ರವಿಯವರೇ ಸಾಧ್ಯ ಆದರೆ ಪ್ರಶಾಂತ್ ಅಲ್ಲೊಮ್ಮೆ ಮಾತಾಡಿಸಿ ನನ್ನನ್ನು. ಯಾಕಂದರೆ ಪ್ರಶಾಂತ್ ಅವರು ಅಂದಿದ್ದಾರೆ,
ನಾನೇ ಅಂದಿದ್ದು ನನ್ನ ಅನ್ಬ್ಲಾಕ್ ಮಾಡಬೇಡಿ, ಅದು ಬೇಡ, ನಮಗೆ ರಿಲೇಷನ್ಶಿಪ್ ಬೇಡ, ಅದು ವರ್ಕೌಟ್ ಆಗಲ್ಲ ನನಗೆ. ಆ ಫ್ರೆಂಡ್ಶಿಪ್ ಎಂಬುದು ಯಾವುದೇ ರಿಲೇಷನ್ಶಿಪ್ ಇರಲಿ, ಫ್ರೆಂಡ್ಶಿಪ್ ಎಂಬುದು ಒಂದೊಮ್ಮೆ ಟ್ರಸ್ಟ್ ಹೋದ್ಮೇಲೆ ಅದು ವರ್ಕೌಟ್ ಆಗಲ್ಲ. ಸೊ ಪ್ರಶಾಂತ್, ಐ ಡೋಂಟ್ ಹ್ಯಾವ್ ಎನಿ ಕಾಂಟ್ಯಾಕ್ಟ್ಸ್ ವಿತ್ ಯು, ನನಗೆ ಬೇಡ ನಿಮ್ಮ ಜೊತೆ ಕಾಂಟ್ಯಾಕ್ಟು. ಅವರೇ ಹೇಳಿದರು, ನಿಮಗೆ ಹಾಗೇನಾದರೂ ನನ್ನಲ್ಲಿ ಮಾತಾಡಬೇಕು ಅನಿಸಿದರೆ ರವಿ ಅವ್ರ ಹತ್ರ ಮಾತಾಡಿ ಅಂತ. ರವಿ ಅವರಿಗೆ ಅದು ಇಂಟ್ರೆಸ್ಟ್ ಇಲ್ಲ, ನನಗೂ ಇಂಟ್ರೆಸ್ಟ್ ಇಲ್ಲ. ನನಗೆ ಇಲ್ಲಿ ಒಂದು ಕ್ಲಾರಿಫಿಕೇಷನ್ ಬೇಕಿತ್ತು ದುಡ್ಡು ಕೊಟ್ಟ ವಿಚಾರದ ಬಗ್ಗೆ. ನೀವು ರಾಂಗ್ ಆಗಿ ಒಂದು ವೀಡಿಯೋ ಮಾಡಿದ್ದಾರೆ, ಮತ್ತು ನನ್ನ ವೀಡಿಯೋನ ಅವರು ಡಿಲೀಟ್ ಮಾಡಿದ್ದಾರೆ. ನಾನು ಸೈಕೋ ಅಲ್ಲ ಅಂತ ಒಂದು ಪ್ರೂವ್ ಮಾಡಿದ ಒಂದು ವೀಡಿಯೋನ ಅವರು ಡಿಲೀಟ್ ಮಾಡಿದ್ದಾರೆ, ಕ್ಲಾರಿಫಿಕೇಷನ್ ವೀಡಿಯೋ ಹಾಕಿದ್ದಾರೆ. ಬಟ್ ಅವರು ಯಾವುದೇ ಆನಂತರ ವೀಡಿಯೋ ಮಾಡಿದರೆ ನಾನು ಅಲ್ಲಿ ಕಮೆಂಟಾಗಿ ಸಾಯಿಸ್ತೀನಿ ಅವರನ್ನು, ಅದು ಬೇರೆ ವಿಚಾರ. ಸೊ ಇದಿಷ್ಟೇ. ನನಗೆ ದಿನ ಒಂದು 10 ನಿಮಿಷ ನಾನು ಹೇಳ್ತೀನಿ ಯಾವುದೋ ವಿಚಾರದ ಬಗ್ಗೆ. ಮತ್ತು ನಾನು ಇವತ್ತೊಂದು ಒಳ್ಳೆ ಕೋಟ್ ನೋಡಿದೆ, ಅದನ್ನು ನಾನು ಪ್ರಸನ್ನಕ್ಕನಿಗೆ ಕೆಲವರಿಗೆಲ್ಲ ಕಳಿಸಿದ್ದೀನಿ. ಸೊ ಒಂದು ರಿಲೇಷನ್ಶಿಪ್, ಈಗ ಇದು ಜನರಲ್ ಆಗಿ ಹೇಳ್ತಾ ಇದ್ದೀನಿ ನಾನು, ಇಬ್ಬರಿಗೆ ನಡುವೆ ಏನೋ ಒಂದು ರಿಲೇಷನ್ಶಿಪ್ ಇದೆ, ಏನೋ ಒಂದು ಫ್ರೆಂಡ್ಶಿಪ್ ಇದೆ, ಬಟ್ ಅವರಿಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗ್ತಾಯಿಲ್ಲ. ಒಬ್ಬರಿಗೆ ಇಷ್ಟ ಇಲ್ಲ, ಯಾವುದೋ ರೀತಿಯಲ್ಲಿ ಇಷ್ಟ ಇಲ್ಲ, ಅವರ ಪರ್ಸ್ನಲ್ ರೀಸನಿಂದ ಆಗ್ಬೋದು, ಪ್ರೆಷರಿಂದ ಆಗ್ಬೋದು, ನನಗೆ ಅವ್ರ ಜೊತೆ ರಿಲೇಷನ್ಶಿಪ್ ಬೇಡ. ಸೊ ನಿಮಗೆ ಚಂದದಲ್ಲಿ ಹೇಳ್ಬೋದು, ನನಗೆ ಅಂತಲೇ ಇಟ್ಕೊಳ್ಳಿ, ಈಗ ನನಗೆ ಮತ್ತು ಪ್ರಶಾಂತ್ಗೆ ಅಂತಲೇ ಇಟ್ಕೊಳ್ಳಿ. ಪ್ರಶಾಂತ್ಗೆ ನನ್ನಲ್ಲಿ ಚಂದದಲ್ಲಿ ಹೇಳಿದ್ದಾರೆ, ನನಗೆ ತುಂಬ ಫ್ಯಾಮಿಲಿ ಪ್ರೆಷರ್ ಇದೆ, ನನಗೆ ತುಂಬ ಒತ್ತಡಗಳಿವೆ, ಅದರ ಕಾರಣ ನಿಮ್ಮ ಜೊತೆ ನನಗೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಅಂತ. ಓಕೆ, ನನಗೆ ಅರ್ಥ ಆಯಿತು. ನಾನು ಅದರಿಂದ ಹಿಂದೆ ಸರ್ದೆ. ಆವಾಗ ನಾನೊಂದು ಕ್ವೆಶ್ಚನ್ ಕೇಳಿದೆ, ವಾಟ್ ಅಬೌಟ್ ದ ಬಿಸ್ನೆಸ್ ಪ್ರಶಾಂತ್? ನಿಮ್ಮನ್ನು ನಂಬಿ ರವಿಯವರು ನಾವು ಇನ್ವೆಸ್ಟ್ ಮಾಡೋದ್ರಲ್ಲಿದ್ದೀವಿ, ಅದಕ್ಕೆ ನನಗೆ ಇದು ಕಿರಿಕಿರಿ ಬೇಡ ಅಂತ ಅವರು ಇಮ್ಮಿಡಿಯೇಟ್ ನನ್ನನ್ನು ಬ್ಲಾಕ್ ಮಾಡಿದರು. ಬ್ಲಾಕ್ ಮಾಡೋದು ಪ್ರಾಬ್ಲಮ್ ಇಲ್ಲ, ಆ ದುಡ್ಡು ನನಗೆ ಕೊಟ್ಟು ಬ್ಲಾಕ್ ಮಾಡಿದರೆ ಇದು ಇಷ್ಟೆಲ್ಲ ರಂಪಟ ಆಗ್ತಿರ್ಲಿಲ್ಲ. ನನಗೇನು ಡೌಟ್ ಬಂತು, ಈ ವ್ಯಕ್ತಿ ಮೋಸಗಾರನ, ನನ್ನ ದುಡ್ಡು ತೊಗೊಂಡು ಈ ವ್ಯಕ್ತಿ ಮೋಸ ಮಾಡಿದ್ನ, ಈ ಒಂದು ಸಂಶಯ ಬಂತು. ಇದು ಕ್ಲಾರಿಫೈ ಮಾಡಲಿಕ್ಕೆ ಪ್ರಶಾಂತ್ ರೆಡಿ ಇರಲಿಲ್ಲ. ಓಕೆ, ಅದು ವಿಷಯ ಕ್ಲೋಸ್ ಆಯಿತು. ಇನ್ನು ಪ್ರಶಾಂತಿಗೆ ನನ್ನನ್ನು ಅವಾಯ್ಡ್ ಮಾಡಬೇಕಿದ್ರೆ ಚಂದದಲ್ಲಿ ಹೇಳಿ, ಪ್ರಶಾಂತ್ ಈ ಥರದಿಂದ ಕಿರಿಕಿರಿ ಆಗ್ತಿದ್ದು, ನಾನು ತುಂಬ ಕಿರಿಕಿರಿ ವ್ಯಕ್ತಿನೇ. ಒಂದು ಲೆವೆಲ್ ಒಳಗೆ ನನ್ನ ನಂಬಿದರೆ ನಾನು ಜೀವಕ್ಕೆ ಜೀವ ಕೊಡ್ತೀನಿ, ನನಗೆ ಉಲ್ಟಾ ಹೊಡೆದ್ರೆ ನಾನು ಡಬಲ್ ಉಲ್ಟಾ. ಇದು ನಾನು ಪ್ರಶಾಂತಿಗೆ ತುಂಬ ಹೇಳಿದ್ದೀನಿ. ಚಂದದಲ್ಲಿ ಹೇಳ್ಬೋದಿತ್ತಲ್ಲ ಪ್ರಶಾಂತ್, ನಿಮಗೆ ಕಿರಿಕಿರಿ ಆಗ್ತಾ ಇದೆ ಅಂತ, ಅದಕ್ಕೆಲ್ವ ನಾನು ಅನ್ಬ್ಲಾಕ್ ಮಾಡಬೇಡಿ, ನಾನು ಬ್ಲಾಕ್ ಆಗಲೇ ಇರಲಿ ಅಂತ ಹೇಳಿದ್ದು. ಸೊ ಇಲ್ಲಿ ಒಂದು ನನಗೆ ವಿಷಯ ಬರ್ತಿದೆ, ಒಂದು ರಿಲೇಷನ್ಶಿಪ್ ಒಬ್ಬರಿಗೆ ಅವಾಯ್ಡ್ ಮಾಡಿ ಚಂದದಲ್ಲಿ ಅವಾಯ್ಡ್ ಮಾಡಲಿಕ್ಕೆ ಹೋಗಿ, ಇಲ್ಲಾಂದರೆ ಆ ವ್ಯಕ್ತಿ ಮಾಡುವ ವಿಚಾರ ಅಪಪ್ರಚಾರ, ಕೈಲಾಗದವನ ಕೊನೆಯ ಅಸ್ತ್ರ ಅಪಪ್ರಚಾರ. ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪ ಹೇಳಿದ್ದು, ಅವಳು ನನ್ನ ಹಿಂದೆ ಬಿದ್ದಿದ್ದಾಳೆ, ನಾನು ಅವಳ ಜೊತೆ ಇದ್ದೆ, ಈ ಥರ ಎಲ್ಲ. ಬಟ್ ಪ್ರಶಾಂತ್ ಅಂಥ ವ್ಯಕ್ತಿ ಅಲ್ಲ ನಾನು ನೋಡಿದ ಪ್ರಕಾರ. ಯಾಕಂದರೆ ಎಲ್ಲ ವ್ಯಕ್ತಿಗಳನ್ನು ನಾನು ನೋಡ್ತಾ ಇರ್ತೀನಿ, ಅಬ್ಸರ್ವ್ ಮಾಡ್ತೀನಿ. ಪ್ರಶಾಂತಿಗೂ ನನಗೆ 1.5 ತಿಂಗಳದು ಪರಿಚಯ ಮಾತ್ರ. ಬಟ್ ಪ್ರಶಾಂತ್ ಅವರನ್ನು ನಾನು ಆ ಭಾವನೆಯಿಂದ ನೋಡಿಲ್ಲ. ಅವರು ಒಳ್ಳೆ ಫ್ರೆಂಡಾಗಿ, ನನಗೆ ಒಳ್ಳೆ ಗುರುವಾಗಿ ಎಲ್ಲ ಸಜೆಸ್ಟ್ ಮಾಡಿದ್ದಾರೆ. ಅವರು ಹೇಳಿದ ಪ್ರಕಾರ ನಾನು ನನ್ನ ಜೀವನ ಶೈಲಿಯನ್ನು ಬದಲಾಯಿಸ್ತಾ ಇದೆ. ನನ್ನ ಕೋಪಗಳನ್ನು, ಸಿಟ್ಟುಗಳನ್ನು, ಯೋಗ ತುಂಬ ಹೇಳಿಕೊಟ್ಟಿದ್ದಾರೆ. ನನ್ನನ್ನು ಬದಲಾಯಿಸಿಗೆ ತುಂಬ ಪ್ರಯತ್ನ ಪಟ್ಟಿದ್ರು ಅವರು. ಓಕೆ, ಸೊ ಅದಕ್ಕೆ ಪ್ರಶಾಂತನ್ನು ನಾನು ಬ್ಲೇಮ್ ಮಾಡಲ್ಲ, ಆಯಿತಾ. ಇನ್ನೂ ನನಗೆ ಪ್ರಶಾಂತ್ ಬಗ್ಗೆ ಸ್ಟಡಿ ಮಾಡಲಿಕ್ಕೆ, ದಟ್ ಈಸ್ ಎನ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್, ಆಯಿತಾ. ನಿನ್ನೆ ನಾನು ತುಂಬ ಕೂತ್ಕೊಂಡು ಆಲೋಚನೆ ಮಾಡಿದೆ, ಈ ವ್ಯಕ್ತಿ ಯಾಕೆ ಹೀಗೆ ಮಾಡಿದ. ತಂಗೆ ಪ್ರಾಬ್ಲಮ್. ಈಗ ನನ್ನ ಪ್ರಕಾರ ಅವರಿಗೆ ತುಂಬ ಭಯ ಇದೆ ಮನಸ್ಸಲ್ಲಿ, ಯಾವುದೋ ಒಂದು ರೀತಿಯಲ್ಲಿ ಭಯ ಇದೆ. ಅದಕ್ಕೋಸ್ಕರ ನನ್ನನ್ನು ಅವಾಯ್ಡ್ ಮಾಡ್ತಿದ್ದೀನಿ. ಅವರಿಗೆ ಗೊತ್ತು ನಾನು ಸ್ವಲ್ಪ ಬಡ ಮಾತಾಡೋಳು ಅಂತ. ಎಲ್ಲವನ್ನು ಓಪನ್ ಆಗಿ ಹೇಳಿಬಿಡ್ತೀನಿ, ಸತ್ಯ ಸುಳ್ಳು ಎಲ್ಲ ಬಡ ಹೇಳಿಬಿಡ್ತೀನಿ ಓಪನ್ ಆಗಿ. ಅದು ತುಂಬ ಪ್ರಾಬ್ಲಮ್ ಆಗಿದೆ ಪ್ರಶಾಂತ್ಗೆ. ಸೊ ಅದರಿಂದ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಪ್ರಶಾಂತ್ ಬಂದೇ ಬರ್ತಾರೆ. ಹಿ ನೀಡ್ಸ್ ಟೈಮ್, ತುಂಬ ಟೈಮ್ ಬೇಕಾಗಿದೆ. ಯಾಕಂದರೆ ಅವರಿಗೆ ತುಂಬ ಮಾನಸಿಕವಾಗಿ ಹಿಂಸೆ ಆಗಿದೆ ಎಲ್ಲರ ಕಡೆಯಿಂದ. ನಾನು ಅವರನ್ನು ಮಾತಾಡುವ ರೀತಿಯಲ್ಲಿ, ಅವರನ್ನು ನೋಡಿದ ರೀತಿಯಲ್ಲಿ ಅವರಿಗೆ ತುಂಬ ಹಿಂಸೆ ಆಗಿದೆ. ಯಾವುದಾದ್ರು 3ನೇ ವ್ಯಕ್ತಿಗಳು, ಈ ಅಣ್ಣ ಬಂಡು, ವಿಜಯನ, ರವಿ, ದಿನೇಶ್ ಗಾಣಿಗೆ, ಇವರೆಲ್ಲ ಸೇರಿ ಅಲ್ಲಿ ಆ ವಿಷಯವನ್ನು ರಾಮಾಯಣ ಮಾಡಿ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಸ್ವಲ್ಪ ಡಿ ಗ್ಯಾಂಗ್ ಕೂಡ ಅದು ತುಂಬ ಹೈಲೈಟ್ ಆಗಿದೆ. ಸೊ ಅವರಿಗೆ ತುಂಬ ಸಮಾಜವನ್ನು ಎದುರಿಸಲಿಕ್ಕೆ, ಅವರಿಗೆ ಜನರನ್ನು ಎದುರಿಸಲಿಕ್ಕೆ ತುಂಬ ಇದಿದೆ. ನಾನೊಂದು ಹೆಂಗಸಾಗಿ ಬೋಲ್ಡಾಗಿ ಹೇಳ್ತಾ ಇದ್ದೀನಿ, ನಾನು ತಪ್ಪು ಮಾಡಿಲ್ಲ ಅಂತ ಕಾರಣದಕ್ಕಾಗಿ. ಯಾಕಂದರೆ ನಿನ್ನೆ ಒಬ್ಬರು ಕೇಳಿದರು, ಪುನಃ ಕೇಳಿದರು, ನಿಮಗೆ ಪ್ರಶಾಂತಿಗೆ ಆ ಥರ ಏನು ರಿಲೇಷನ್ಶಿಪ್? ನಾನು ಹೇಳಿದೆ, ಯಾವ ರಿಲೇಷನ್ಶಿಪ್ ಮಣ್ಣಂಗಟ್ಟನೆ ಇಲ್ಲ ಮಾರೆ. ನಾನು 2 ವರ್ಷ ಆಯಿತು ಸೌಜನ್ಯ ಹೋರಾಟದಲ್ಲಿ, ಯಾರು ಒಬ್ಬರು ನಂಗೆ ಆ ದೃಷ್ಟಿಯಿಂದ ನೋಡೂ ಇಲ್ಲ. ನಾನು ಸಹ ಅಣ್ಣ ತಮ್ಮಂದಿರ ರೀತಿಯಲ್ಲೇ ನೋಡಿರೋದು ಎಲ್ಲರನ್ನ. ಹೆಚ್ಚಂದರೆ ಕೆಲವರು ಮೇಡಮ್ ಅಂತ ಕರೀತಾರೆ. ಸೊ ಅಂಥ ಸಂಬಂಧಗಳು ಏನಿಲ್ಲ. ಅಂಥ ಸಂಬಂಧ ಇದ್ದರೆ ನಾನು ಅವ್ರ ಜೊತೆ ಸ್ಟೇ ಆಗಿದ್ದರೆ, ನಾನು ಅವ್ರ ಜೊತೆ ಈ ಥರ ಮಾತಾಡಿದರೆ, ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ತೀನಿ. 50,000 ಸಾಯಲಿಯಲ್ಲಿ ನನ್ನ ಮಾನ ಮರ್ಯಾದೆ ಮುಖ್ಯ ಅಂತ. ನಾನು ಅದನ್ನೆಲ್ಲ ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ಓಪನ್ ಆಗಿ ಪಬ್ಲಿಸಿಟಿಯಾಗಿ ಹೇಳುವಾಗ, ನನ್ನದು ತಪ್ಪಿಲ್ಲ ಅಂತ ಕಾರಣ ತಾನೇ ನಾನು ಇದಾಗಿ ಬಂದಿದ್ದು, ಓಪನ್ ಆಗಿ ಹೇಳ್ತಾ ಇರೋದು. ನನಗೆ ನನ್ನ ವಿಷಯ ಬಿಡಿ, ನನ್ನ ವಿಷಯ ಐ ಆಮ್ ವೆರಿ ಬೋಲ್ಡ್. ನಾನು ಯಾರಿಗೂ ಹೆದರೋಳಲ್ಲ. ಇನ್ನೊಂದು ಹುಡುಗಿ ವಿಷಯಕ್ಕೂ ಈ ಥರ ಆಗಬಾರ್ದು. ಸೌಜನ್ಯ ಹೋರಾಟಗಾರರಲ್ಲಿ ತುಂಬ ಜನ ಮಹಿಳೆಯರಿದ್ದಾರೆ. ಮಾತುಕತೆ ಆಗುತ್ತೆ, ಬೇರೆ ಬೇರೆ ಗಂಡಸರ ಜೊತೆ ಮಾತುಕತೆ ಆಗುತ್ತೆ. ಒಂದೇ ಒಂದು ಪ್ರತಿಭಟನೆ ಹೋಗುವಾಗ ಒಂದೇ ಬಸ್ಸಿನ ಸೀಟಲ್ಲಿ ಕೂತ್ಕೊಂಡು ಹೋಗ್ತಾರೆ, ಏನಾದರೂ ತಮಾಷೆಯಾಗಿ ಮಾತಾಡ್ತಾರೆ. ಅದು ಈ ದಿನೇಶ್ ಗಾಣಿಗರಿಗೆ ಆ ಬುದ್ಧಿ ಇದೆ, ಇನ್ನೊಂದು ರೀತಿಯಲ್ಲಿ ಸ್ಪ್ರೆಡ್ ಆಗೋದು, ಸಂಬಂಧ ಕಲ್ಪಿಸೋದು ತಪ್ಪದು. ಈಗ ನಾನೊಂದು ಹೆಣ್ಣಾಗಿ ಹೇಳ್ತಿದ್ದೀನಿ, ನಾನು ಹೆಣ್ಣಾಗಿ ಹುಟ್ಟಿದ್ದೀನಿ ಬಿಟ್ಟರೆ ನಾನು ಎಲ್ಲ ಥಿಂಕ್ ಮಾಡೋದು ನಾನು ಗಂಡು ಮಕ್ಕಳ ಥರನೇ. ನಾನು ಚಿಕ್ಕನಿಲ್ಲೇ ಗಂಡು ಮಕ್ಕಳ ಥರನೇ ಬೆಳೆದಿದ್ದು. ಒಂದು ಹುಡುಗಿ ಒಂದು ರೂಮಲ್ಲಿ ಒಂದು ದಿವಸ ಇದ್ರೂ ನಾನು ಅವರ ಬಗ್ಗೆ ಕೆಟ್ಟ ಭಾವನೆ ಆಗಲಿ ತಿಳ್ಕೊಳ್ಳಲ್ಲ, ನಾನು ದೃಷ್ಟಿಯಿಂದ ನೋಡಲ್ಲ. ಅಂಥದ್ದು ಏನಾದರೂ ರಿಲೇಷನ್ಶಿಪ್ ಇದ್ರೂ ಅದು ಅವರ ವೈಯಕ್ತಿಕ, ನನಗೆ ಅದು ಸಂಬಂಧನೇ ಅಲ್ಲ.
ಈಗ ಒಂದು ಫ್ರೆಂಡ್ಶಿಪ್ಪಲ್ಲಿ ಅವ್ರ ನಡುವೆ ಏನೇ ರಿಲೇಷನ್ಶಿಪ್ ಇದ್ದರೂ ನಂಗೆ ಅದು ಸಂಬಂಧನೇ ಇಲ್ಲ. ಅದು ನನಗೆ ಇಂಪ್ಯಾಕ್ಟ್ ಆಗುತ್ತಾ? ಇಲ್ಲ. ಅವರ ರಿಲೇಷನ್ ನನಗೆ ಇಂಪ್ಯಾಕ್ಟ್ ಆದರೆ ನಾನು ಬೈತೀನಿ ಅವರಿಗೆ. ಇಲ್ಲಾಂದರೆ ನೀವೇನು ಬೇಕಾದರೂ ಮಾಡ್ಕೊಳ್ಳಿ, ಸಾಯಿರಿ, ನಾನು ಆ ವಿಷಯಕ್ಕೆ ಬರಲ್ಲ. ತುಂಬ ವಿಚಾರದಲ್ಲಿ, ಗಂಡ ಹೆಂಡತಿಯ ವಿಚಾರದ ಸಮಸ್ಯೆಯಲ್ಲಿ ನಾನು ಇಂಟರ್ಫಿಯರ್ ಆಗಲ್ಲ. ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಜಗಳದಲ್ಲಿ ನಾನು ಇಂಟರ್ಫಿಯರ್ ಆಗಲ್ಲ. ಸೊ ಇದೆಲ್ಲ ಇದೆ ನನ್ನ ಪಾಲಿಸೀಸ್. ರಿಲೇಷನ್ಶಿಪ್ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ ತುಂಬ ವಿಚಾರ. ಸೊ ಇದಿಷ್ಟೇ ನನಗೆ ನಿಮಗೆ ಹೇಳಲಿಕ್ಕಿರುವ ವಿಚಾರ. ಯಾವುದಾದ್ರೂ ನಿಮಗೆ ರಿಲೇಷನ್ಶಿಪ್ಪನ್ನು ದೂರ ಮಾಡಲಿಕ್ಕಿದ್ರೆ ಚಂದದಲ್ಲಿ ಅವರಿಗೆ ಹೇಳಿ, ರೀಸನ್ ಹೇಳಿ ದೂರ ಆಗಿ. ಜಗಳ ಮಾಡಿಕೊಂಡು ಅಪಪ್ರಚಾರ ಮಾಡಿಕೊಂಡು ಆ ವ್ಯಕ್ತಿ ನನಗೆ ಇಷ್ಟ ಇಲ್ಲ, ಅವನ ಬಗ್ಗೆ ನಾಲ್ಕು ಮಾತಾಡಿ ಬಿಡೋಣ, ಅಪಪ್ರಚಾರ ಮಾಡಿಬಿಡೋಣ. ನೋ, ಯು ಶುಡ್ ನಾಟ್ ಡೂ ಇಟ್. ನಾನು ಹೇಳ್ತಾ ಇದ್ದೀನಿ, ಆ ಥರ ನೋವು ಅದು ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳ ಮನಸ್ಸಿಗೆ ನೋವು ಮಾಡಬೇಡಿ. ಹೆಣ್ಣು ಮಕ್ಕಳ ಮನಸ್ಸಿಗೆ ನೋವು ಮಾಡಿದ್ರೆ ಅದೊಂದು ದೊಡ್ಡ ಶಾಪ, ಅದು ದೊಡ್ಡ ಶಾಪ. ಸೊ ಇಷ್ಟು ಹೇಳ್ತೀನಿ ಇವತ್ತಿನ ವಿಚಾರ. ಇವತ್ತು ನಾನು ನೈಟ್ ಹೊರಡ್ತಿದ್ದೀನಿ ಊರಿಗೆ, ನನಗೆ ಸ್ವಲ್ಪ ಕೆಲಸ ಇದೆ ಊರಿಗೆ. ಸೋಮವಾರ ನಂದು ಕೋರ್ಟ್ ಕೇಸ್ ಇದೆ. ನನ್ನ ಮೇಲೆ ಕೇಸ್ ಹಾಕಿದವರು ಸೋಮನಾಥ ಚಾಫಲ್ಯ ಅಂತ. ಅವನು ಆಲ್ರೆಡಿ ಜೈಲಿಗೆ ಹೋಗಿ ಬಂದಿದ್ದಾನೆ ಯೂಟ್ಯೂಬರ್ಗೆ ಹಲ್ಲೆ ಮಾಡಿದ ವಿಚಾರದಲ್ಲಿ. ಇನ್ನೊಬ್ಬ ಕಿಶೋರ್ ಅರಿಗ, ನಾನು ಕೇರಳದಿಂದ ಕಮ್ಯುನಿಸ್ಟರನ್ನು ತರ್ತೀನಿ ಅಂತ ಹೇಳೋದಕ್ಕೆ, ನಾನು ಇನ್ನೂ ಕೇರಳದಿಂದ ಕಮ್ಯುನಿಸ್ಟರನ್ನು ತರ್ತೀನಿ ನ್ಯಾಯ ಸಿಗದಿದ್ದರೆ. ಆದರೆ ಕರ್ನಾಟಕದ ಕಮ್ಯುನಿಸ್ಟರು ಇದ್ದಾರಲ್ಲ, ಅವರಿಗೆ ಆಗಾದ್ಮೇಲೆ ಕೇರಳದ ಕಮ್ಯುನಿಸ್ಟರನ್ನು ತರೋಣ. ಸೊ ಮತ್ತು ಕೋರ್ಟ್ ಕೇಸು ನಂದು ಯಾರು ವಾದಿಸೋದು ಅಂತ ಸದ್ಯಕ್ಕೆ ಸಿರಾಜುದ್ದೀನ್ ಅನ್ನೋ ಅಡ್ವೊಕೇಟ್ ಇದ್ದಾರೆ. ನೋಡ್ತೀನಿ, ಅವರು ಕಂಟಿನ್ಯೂ ಮಾಡ್ತಿದ್ದೆ, ಅವ್ರು ಮಾಡ್ತಾರೆ. ಇಲ್ಲಾಂದರೆ ನಾನೇ ನಾನು ಇನ್ನು ಅಡ್ವೊಕೇಟಿಗೆ ದುಡ್ಡು ಕೊಡೋದು ಬಿಟ್ಬಿಟ್ಟೆ. ಅಡ್ವೊಕೇಟಿಗೆ ದುಡ್ಡು ವಾದ ಮಾಡೋದು ಬಿಟ್ಬಿಟ್ಟು ನಾನು 2 ವರ್ಷದಿಂದ ಫುಲ್ಲು ಲೋ ಸ್ಟಡಿ ಮಾಡಿ ಆಗಿದೆ. ನಾನೇ ಕ್ರಾಸ್ ಮಾಡ್ತಾಯಿದ್ದೀನಿ. ಸೊ ನನ್ನ ಕೇಸನ್ನು ನಾನೇ ಹ್ಯಾಂಡಲ್ ಮಾಡಬೇಕು ಅಂತ ಇದ್ದೀನಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಧನ್ಯವಾದಗಳು.